ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ನಾವಿವತ್ತು ನಮ್ಮ ಶಿರ್ಸಿಯಿಂದ 26 ಕಿಲೋಮೀಟ್ರ್ ದೂರ ಇರುವ ಮಂಜುಗುಣಿ ಕ್ಷೇತ್ರಕ್ಕೆ ಹೋಗಿ ಬರೋಣ. ಏನ್ರಿ ಮಂಜುಗುಣಿ ಕ್ಷೇತ್ರ, ಅಲ್ಲೇನು ವಿಶೇಷತೆ ಅದೇ ಅಂತೀರೇನ್ರಿ? ಅಲ್ಲಿ ನೋಡ್ರಿ ಶ್ರೀ ವೆಂಕಟೇಶ ಮತ್ತು ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅದ. ಇಲ್ಲಿ ವಿಶೇಷ ಏನಂದ್ರೆ ಇದನ್ನು ಚಿಕ್ಕ ತಿರುಪತಿ ಅಂತ ಹೇಳನು ಕರೀತಾರೆ ಮತ್ತು ಕರ್ನಾಟಕದ ತಿರುಪತಿ ಅಂತ ಹೇಳನು ಕರೀತಾರೆ. ಇಷ್ಟೆಲ್ಲ ವಿಶೇಷತೆಗಳಿರುವ ಮಂಜುಗುಣಿ ಕ್ಷೇತ್ರ ಹೆಂಗದ, ಏನದ ಅಲ್ಲೇ ಮತ್ತು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ, ಇದು ಶಿರ್ಸಿಯಿಂದ 26 ಕಿಲೋಮೀಟ್ರ್ ದೂರ ಅದ ರೀ. ಇಲ್ಲಿ ನಮ್ಮ KSRTC ಬಸ್ಸು ಹೋಗ್ತಾವೆ. ಪ್ರತಿದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಟೈಮಿಗೆ ಬಸ್ ಇರ್ತಾವ್ರಿ ಇಲ್ಲೇ. ಮತ್ತು ಕಾರ್ ಮಾಡಿಕೊಂಡು ಹೋದ್ರಂತರೂ ಭಾಳ ಚಲೋ ಆಗ್ತದೆ ಇಲ್ಲೇ. ಇಲ್ಲಿಂದ ಶಿರ್ಸಿಯಿಂದ ಕುಮಟಾಗೆ ಹೋಗೋ ರೋಡಿಗೆ ಬರ್ತದ್ರಿ ಇದು. ಶಿರ್ಸಿಯಿಂದ ಕುಮಟಾಗೆ ಹೋಗೋ ರೋಡಿಗೆ ಹೋದ್ರೆ ಅಲ್ಲಿ ಒಂದು ನಾವು ಮಂಜುಗುಣಿ ಕ್ಷೇತ್ರ ಅಂಥೇಳಿ ಒಂದು ಬೋರ್ಡ್ ನೋಡ್ಬೋದು. ಇಲ್ಲಿ ನೋಡ್ರಿ, ಇದೆ ನೋಡ್ರಿ ಆ ಬೋರ್ಡ್. ಇಲ್ಲಿಂದ 5 ಕಿಲೋಮೀಟ್ರ್ ನಾವು ಒಳಗೆ ಹೋಗ್ಬಿಟ್ರೆ ನಮಗೆ ಮಂಜುಗುಣಿ ಕ್ಷೇತ್ರ ಸಿಕ್ಬಿಡ್ತದೆ. ಇಲ್ಲಿ ನೋಡ್ರಿ ಬಂತು ಮಂಜುಗುಣಿ ಕ್ಷೇತ್ರ. ನಾವು ಈ ಕ್ಷೇತ್ರದೊಳಗೆ ಈಗ ಬಂದ್ವಿ. ಇಲ್ಲಿಂದ ನೋಡ್ರಿ ಮಹಾದ್ವಾರ ಬರ್ತದೆ. ಇದೆ ನೋಡ್ರಿ ಮಹಾದ್ವಾರ. ಭಾಳ ಅಂದ್ರೆ ಭಾಳ ಚಂದದ ರೀ ಗುಡಿ. ಭಾಳ ಹಳೆ ಇತಿಹಾಸನೂ ಅದ ಇದಕ್ಕೆ. ಫಸ್ಟಿಗೆ ನಾವು ಬಂದ ಕೂಡಲೇ ಕೂರ್ಮ ದೇವರ ನಮಗೆ ದರ್ಶನ ಆಯ್ತು ನೋಡ್ರಿ. ಇಲ್ಲಿಂದ ನಾವು ಒಳಗೆ ಹೋದಾಗ ದೇವಸ್ಥಾನದ ಹೊರಗಿನ ನೋಟ ನೋಡ್ರಿ, ಇದು ಹಿಂಗದ. ಭಾಳ ಅಂದ್ರೆ ಭಾಳ ಚಂದದ ರೀ ಇದು. ಇಲ್ಲಿ ನೋಡ್ರಿ, ಈಗ ನಾವು ಇಲ್ಲಿ ಬಂದಾಗ ರಥದ ದರ್ಶನ ಆಗ್ತದೆ ನಮಗೆ. ಈ ರಥೋತ್ಸವ ಅನ್ನಲ್ರಿ, ಪ್ರತಿ ಹನುಮ ಜಯಂತಿ ದಿವಸ ಇಲ್ಲಿ ರಥೋತ್ಸವ ಆಗ್ತದೆ. ಹುಣ್ಣಿಮೆ ದಿವಸ ಭಾಳ ದೊಡ್ಡ ಪ್ರಮಾಣದಾಗ ಆಗ್ತದೆ ರೀ ಇಲ್ಲಿ ರಥೋತ್ಸವ. ಈ ರಥೋತ್ಸವನೂ ಅಷ್ಟೇ ರೀ. ಈ ರಥೋತ್ಸವ ಇದ್ದ ದಿನ ತಿರುಪತಿ ಒಳಗೆ ಎಂಕಪ್ಪ ಇರಂಗಿಲ್ಲಂತ್ರಿ. ಅದರದ್ದು ಒಂದು ಇದು ಏನಂದ್ರೆ ಪ್ರೂಫ್ ಏನಂದ್ರೆ ಅಲ್ಲಿ ಎಷ್ಟೋ ಗಂಟೆ ತನಕ ಎಂಕಪ್ಪಗೆ ಪೂಜೆ ಇರಂಗಿಲ್ಲಂತ. ಆ ಟೈಮ್ನಾಗ ವೆಂಕಟೇಶ ದೇವ್ರು ಇಲ್ಲಿ ಬಂದಿರ್ತಾರ ಅಂಥೇಳಿ ಒಂದು ಇದದ ರೀ, ಇಲ್ಲಿ ನಂಬಿಕೆ ಅದ. ಇಲ್ಲಿ ನೋಡ್ರಿ ಒಳಗೆ ಹೊಂಟ್ವಿ ನಾವು. ಎಷ್ಟು ಚಂದ ಕಾರ್ವಿಂಗ್ಸ್ ಅದ ನೋಡ್ರಿ. ಇದು ಗರ್ಭಗುಡಿ ರೀ ವೆಂಕಟೇಶ್ ದೇವ್ರದ್ದು. ಇದು ಎಡಕ್ಕ ಬಲಕ್ಕ ಇರೋ ಬಾಗಿಲು ರೀ. ದೇವಸ್ಥಾನದ ಗರ್ಭಗುಡಿ ಕಡೆ ಎಡಕ್ಕೆ ಬಲಕ್ಕ ಇರೋ ಬಾಗಿಲುಗಳು. ಇಲ್ಲಿ ನೋಡ್ರಿ ವೆಂಕಪ್ಪಂದು ದರ್ಶನ ಮಾಡ್ಕೊಳ್ರಿ ನೀವು. ಇಲ್ಲಿ ಒಳಗೆ ಹೆಂಗದ ನೋಡ್ರಿ, ಈ ವೆಂಕಪ್ಪನ ಮೂರ್ತಿ ಶಂಖ ಚಕ್ರ ಬಿಲ್ಲು ಬಾಣ ಹಿಡ್ಕೊಂಡಾರಲ್ರಿ, ಹಿಂಗ ಅದ ರೀ ಒಳಗೂ ಮೂರ್ತಿ. ಇಲ್ಲೇ ದೇವರ ಬಲಕ್ಕಿನ ಸೈಡ್ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅದ ರೀ. ಬರ್ರಿ ನೀವು ಪದ್ಮಾವತಿ ಅಮ್ಮನವರ ದರ್ಶನ ಮಾಡ್ಕೊಳ್ರಿ. ಇಲ್ಲಿಂದ ನಾವು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೊರಟ್ವಿ. ಇದು ದೇವಸ್ಥಾನದ ಬಲಭಾಗದ ದೃಶ್ಯ ನೋಡ್ರಿ ಇದು. ಇಲ್ಲಿಂದ ಇಲ್ಲಿ ಆ ಕಡೆ ಹಿಂದೆ ಏನು ಕಾಣಿಸ್ಲಿಕ್ಕತ್ತದಲ್ಲ, ಅಲ್ಲಿ ಅನ್ನ ಸಂತರ್ಪಣೆ ಅಂದ್ರೆ ಅನ್ನಪೂರ್ಣೇಶ್ವರಿ ಇದು ಅದ ರೀ. ಇಲ್ಲಿ ದಿನ ಊಟದ ವ್ಯವಸ್ಥೆ ಇರ್ತದೆ. ಇಲ್ಲಿ ವರ್ಷದಾಗ 2 ದಿನ ಅಷ್ಟೇ ಊಟ ಇರಂಗಿಲ್ಲ. ವೈಕುಂಠ ಏಕಾದಶಿ ಮತ್ತು ಇದು ರೀ ಗೋಕುಲಾಷ್ಟಮಿ 2 ದಿನ ಇಲ್ಲಿ ಪ್ರಸಾದ ಸಿಗಂಗಿಲ್ಲ. ಈ ದೇವಸ್ಥಾನದ ಒಂದು ಕಥೆ ಅದ ರೀ. ಅಂದರೆ ವೆಂಕಟೇಶ್ ದೇವರು ಇಲ್ಲಿ ಹೆಂಗೆ ಬಂದು ನೆಲೆಸಿದ್ರು ಅಂಥೇಳಿ, ವೆಂಕಟೇಶ್ ದೇವರು ತಿರುಪತಿಯಿಂದ ಬೇಟೆ ಆಡ್ಕೋತ ಇಲ್ಲಿ ಬಂದು ಗಿಳಿಗುಂಡಿ ಅಂಥೇಳಿ ಒಂದು ಕ್ಷೇತ್ರದ, ಆ ಗಿಳಿಗುಂಡಿ ಕ್ಷೇತ್ರದಾಗ ವಿಶ್ರಾಂತಿ ತಗೊಳ್ಳಿಕ್ಕೆ ತಂಗಿದ್ರಂತ್ರಿ. ಮುಂದೆ 12ನೇ ಶತಮಾನದೊಳಗೆ ಕರ್ಕ ಮಹರ್ಷಿಗಳು ತಮ್ಮ ಶಿಷ್ಯಂದ್ರಾದ ತಿರುಮಲ ಯತಿಗಳಿಗೆ ಹೇಳಿದ್ರಂತ, ನೀವು ಆ ಪ್ರದೇಶಕ್ಕೆ ಹೋಗಿ ನೀವು ತಪಸ್ಯ ಮಾಡ್ರಿ ಅಂಥೇಳಿ. ಅವರು ಅಲ್ಲಿ ಬಂದು ತಪಸ್ಯ ಮಾಡಿದಾಗ ಅವ್ರ ಕಣ್ಣಿಗೆ ವೆಂಕಟೇಶ್ ದೇವರದು ಈ ಮೂರ್ತಿ ಬಿತ್ತಂತ. ಅವರು ಇಲ್ಲಿ ಮಂಜುಗುಣಿ ಕ್ಷೇತ್ರಕ್ಕೆ ತಂದು ಅದನ್ನು ಸ್ಥಾಪನೆ ಮಾಡಿದ್ರಂತ. ಈ ಒಂದು ಪುರಾಣದ ಕಥೆ ಅದ ನೋಡ್ರಿ. ಇಲ್ಲಿ ನೋಡ್ರಿ ವೆಂಕಟೇಶ್ ದೇವ್ರು ನೀವು ಅವಾಗ ನೋಡಿದ್ರಿ. ಇಲ್ಲಿ ಶಂಖಚಕ್ರ ಎಲ್ಲ ಕಡೆ ವೆಂಕಟೇಶ್ ಅಂದರೆ ವಿಷ್ಣು ಶಂಖಚಕ್ರ ಗದಾ ಪದ್ಮ ಹಿಡ್ದಿರ್ತಾನಲ್ರಿ. ಅವರು ಇಲ್ಲಿ ಇದಕ್ಕೆ ಬಂದರು ಅನ್ನೋ ವಿಶ್ರಾಂತಿಗೆ ಬಂದಿದ್ರಲ್ಲ, ಅದರದ್ದು ಒಂದು ಪ್ರೂಫ್ ಅಂತಂದ್ರೆ ಅವರು ಬೇಟೆ ಆಡ್ಲಿಕ್ಕೆ ಬಂದಿದ್ರಂತ ಹೇಳಿ ಅವ್ರ ಕೈ ಒಳಗೆ ಬಿಲ್ಲು ಬಾಣ ಅವರಿ. ನೀವು ನೋಡಿದ್ರಲ್ಲ ಎಷ್ಟು ಚಂದಿತ್ತು ವಿಷ್ಣು ದೇವರ ಮೂರ್ತಿ. ಭಾಳ ಚಂದ ರೀ ಇದು. ಇಲ್ಲಿ ಅಷ್ಟು ಭಾಳ ಅಂದ್ರೆ ಭಾಳ ಜಾಗರೂಕನೂ ಅದ ರೀ ಈ ಸ್ಥಳ. ಎಷ್ಟೋ ಮಂದಿಗೆ ಮಕ್ಕಳಾಗ್ಲಾರ್ದವರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸ್ಪೆಷಲಿ ಇದು ಮದುವೆಯಾಗಿ ಹೊಸದಾಗಿರೋ ದಂಪತಿಗಳು ಇಲ್ಲಿ ಬಂದು ದೇವ್ರಿಗೆ ಒಳ್ಳೆ ಸಂತಾನ ಕೊಡಲಿ ಅಂಥೇಳಿ ಪ್ರಾರ್ಥನಾ ಮಾಡ್ಕೊಂಡು ಹೋಗ್ತಾರಂತ. ಭಾಳ ವಿಶೇಷ ಅದ ರೀ. ಮತ್ತಿದು 1000 ಹಳೆಯ ಇತಿಹಾಸದ ರೀ ಈ ದೇವಸ್ಥಾನಕ್ಕೆ. ಇದನ್ನು ಮೊನ್ನೆ ಅಂದರೆ ಈ ಕೆಲವೇ ವರ್ಷದ ಹಿಂದೆ ಇದರದ್ದು ಜೀರ್ಣೋದ್ಧಾರನೂ ಆಯ್ತು. ದೇವಸ್ಥಾನ ಅಂತೂ ಭಾಳ ಚಂದದ. ಹೊರಗಿಂದ ನೋಡ್ಲಿಕ್ಕೂ ಅಷ್ಟ ಚಂದದ, ಒಳಗೆ ವೆಂಕಟೇಶ್ ದೇವರು ಅಷ್ಟ ಜಾಗೃತಿ ಇದ್ದಾನ್ರಿ. ನೀವು ಒಂದ್ಸತಿ ಈ ಕಡೆ ಬಂದಾಗ ನಮ್ಮ ಕ್ಷೇತ್ರ ಮಂಜುಗುಣಿಗೆ ಹೋಗಿ ಬರ್ರಿ. ವೆಂಕಟೇಶ್ ದೇವರ ಆಶೀರ್ವಾದ ತಗೊಳ್ರಿ. ಆಯ್ತು ವೀಕ್ಷಕರೇ, ನಮಸ್ಕಾರಗಳು.